ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಬೆಳಗಿನ ಎದ್ದು ದಾವಣಗೆರೆ ಕಡೆ ಹೊಟ್ಟೆ. ಅಲ್ಲಿ ಯಾಕಂದ್ರೆ ಒಂದಳ್ಳಿ ಬಿಲ್ಡಿಂಗ್ ಮೆಟೀರಿಯಲ್ ತರಕತ್ತಲ್ಲ, ಹಂಗಾಗಿ ನೀನು ದಾವಣಗೆರೆ ಎಂಟ್ರಿ ಆಗಿ ನಾನೊಂದು ಆಟ ನೋಡ್ತಾ ಇದ್ದೆ. ಆಟ ಆಡ್ಕೊಂಡು ಸೀದಾ ಅಂಗಡಿ ಕಡೆ ಹೋಗ್ಬೇಕಿತ್ತು. ಸೀದಾ ಅಂಗಡಿ ಹತ್ರ ಬಂದೆ. ಇದೆ ನೋಡ್ರಿ ಅಂಗಡಿ, ಎಸ್ ಎಂಟರ್ಪ್ಲೇಸಸ್. ನಮ್ಮ ಮೆಟ್ರೋಲ್ ಎಲ್ಲ ರೆಡಿ ಆಗಿತ್ತು. ನಾನು ಬರೋಕ್ಕಿಂತ ಮುಂಚೆನೇ ಅಲ್ಲಿ ಇಷ್ಟ ಅವ್ರಿಗೆ ವಾಟ್ಸಪ್ ಮಾಡಿದ್ದೆ. ಹಂಗಾಗಿ ಅವರೆಲ್ಲ ಮೆಟ್ರಲ್ಲ ತೆಗೆದು ಇಟ್ಟಿದ್ರು. ಈ ಅಂಗಡಿಯಲ್ಲಿ ಸುಮಾರು ಒಂದು 10 ವರ್ಷದಿಂದ ನಾನು ಮೆಟ್ರಲ್ ಏರಿಸ್ತಿದ್ದೀನಿ. ನಾನು ಇಲ್ಲಿಗೆ ಓಡಾಡೋದು ಕಡಿಮೆ. ನಾನು ಬರೀ ಮೆಟ್ರಲ್ ಲಿಸ್ಟ್ ಹಾಕಿದ್ರೆ ಸಾಕು, ಅವರು ಆಟೋದಲ್ಲೆಲ್ಲ ಹಾಕಿ ಕಳಿಸ್ತಾರೆ. ಇವತ್ತು ಭಾನುವಾರದಿಂದ ಹುಡುಗರೆಲ್ಲ ರಜೆ ಮಾಡಿದ್ರು. ಓನರು ಮತ್ತು ಒಂದಿಬ್ಬರು ಹುಡುಗರಿದ್ರು. ನಮಗೆ ಬೇಕಾದ್ರೆ ಮೆಟ್ರೋದಲ್ಲ ಅವರೆಲ್ಲ ಕ್ಲೀನಾಗಿ ಎತ್ತಿಟ್ಟು ಹೋಗಿದ್ರು. ಒಂದಾಳಿಂದ ಬರ್ತಿದಾರೆ ಬಿಲ್ಡಿಂಗ್ ಓನರು. ಇನ್ನೇನು ಅವ್ರಿಗೆ ತೋರಿಸಿ ಪ್ಯಾಕ್ ಮಾಡೋದಷ್ಟೇ ಬಾಕಿ ಇದ್ದಿದ್ದು. ಬಿಲ್ಡಿಂಗ್ ಓನರ್ ಬಂದರು. ನಾವು ಸೀದಾ ಗೋಡನಿ ಬಂದ್ವಿ. ಫಸ್ಟು ಪೈಪು ಟ್ಯಾಂಕ್ ಹಾಕೊಂಡು ಹೋಗೋಣಂತ. ಇಲ್ಲಿ ಎಸ್ಟಬ್ಲಿಯರ್ ಐಟಮ್ಸ್ ಇದ್ದು ಅವ್ನು ನೋಡಿ ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ. ಅದೆಲ್ಲ ಆದ್ಮೇಲೆ ಪೈಪೆಲ್ಲ ಹಾಕಿದ್ವಿ. ಪೈಪೆಲ್ಲ ಲೆಕ್ಕ ತಕ್ಕಂತದ್ರು ಓನರು. ನಾವು ಅಲ್ಲಿ 2.5 ಇಂಚು 4 ಇಂಚೆಲ್ಲ ಎಸ್ಟಬ್ಲಿಯರ್ ಪೈಪು ಲೀಸ್ಟ್ ಮಾಡ್ಕೊಂಡಿದ್ದೆ. ಇನ್ನು ಬಾಕಿ ಮೆಟ್ರಲ್ ಹಾಕಿ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಮೆಟ್ರಲ್ ಹಾಕೊಂಡು ಸೀದಾ ಅಂಗಡಿ ಹತ್ರ ಬಂದ್ವಿ. ಇಲ್ಲಿ ಬರೀ CPC ಐಟಮ್ಸ್ ಅಷ್ಟೇ ಇದ್ವು. ಇವನ್ನೆಲ್ಲ ಕ್ಲೀನಾಗಿ ಲೆಕ್ಕ ತಗೊಂಡು ಪ್ಯಾಕ್ ಮಾಡ್ಕೊತ್ತು. ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹುಡುಗರು ಯಾರೆಲ್ಲ ಹಂಗಾಗಿ ಓನರೇ ನಿಂತ್ಕೊಂಡು ಕ್ಲೀನಾಗಿ ಪ್ಯಾಕ್ ಮಾಡಿಸ್ತಾ ಇದ್ರು. ಪ್ಯಾಕಿಂಗ್ ಎಲ್ಲ ಮುಗಿತಾ ಬಂತು. ಇನ್ನೇನೆಲ್ಲ ಮುಗೀತು. ಬಾಕ್ಸ್ ಎಲ್ಲ ಕ್ಲೀನಾಗಿ ಗಾಡಿಗೆ ಎತ್ತಾಕಿ ಮಿಣಿ ಎಲ್ಲ ಬೀದ್ ಕೊಟ್ಟು ನಾನು ಬಸ್ ಸ್ಟ್ಯಾಂಡ್ ಕಡೆ ಹೋಗೋಣಂತ ಹೊಂಟೆ. ನಾನು ಅಷ್ಟರಲ್ಲೇ ಸಿಟಿ ಬಸ್ಸು ರೆಡಿ ಇತ್ತು, ಅದನ್ನ ಹತ್ಕೊಂಡೆ ಬಸ್ ಸ್ಟ್ಯಾಂಡಿಗೆ ಬಂದೆ. ಇನ್ನೇನು ನಮ್ಮೂರ ಕಡೆ ಹೋಗೋ ಬಸ್ ನೋಡ್ತಾ ಇದ್ದೆ. ಬಸ್ ಸಿಕ್ತು, ಸೀಟ್ ಸಿಗಲಿಲ್ಲ. ಬಸ್ಸಲ್ಲಿ ಹಂಗೆ ಆನಂದಣ್ಣ ಸಿಕ್ಕರು. ಅವ್ರನ್ನ ಇಬ್ಬರು ಪೈಪ್ ಹಿಡ್ಕೊಂಡು ನೇತಾಡ್ಕೊಂತ ಸೀದಾ ಊರಿಗೆ ಬಂದ್ವಿ. ಇಷ್ಟು ಹೇಳ್ತಾ ಇವತ್ತಿನ ಲಾಗ್ ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.